ಅರ್ಥ ಏನಂತ ನನಗೆ ಹೇಳ್ಬೇಕು ನೀವೇ. ಐ ಆಮ್ ಕಿಲೋ ರೋಮಿಯೋ ಫ್ಲೈಟು, ಬಟ್ ಯು ಆರ್ ನಾಟ್ ಆಲ್ಸೋ ಮೈ ಕಮಿಟೆಡ್ ಆಗಿಬಿಟ್ರು. ನಾವಿನ್ನ ಸಿಂಗಲ್ಸು, ಇವನು ಕೂಡ ಸಿಂಗಲ್ಲು. ಅಲ್ಲ ಗೌರ್ಮೆಂಟ್ ಸ್ಕೂಲ್ ಮಕ್ಳಿಗೆ ಮಾತ್ರ, ಗೌರ್ಮೆಂಟ್ ಸ್ಕೂಲ್ ಮಕ್ಳಿಗೆ ಮಾತ್ರ ಅಂತ. ಗೌರ್ಮೆಂಟ್ ಅವ್ರು ಅದ್ರ ನೋಡು ನಮ್ಮ ಹೆಸರು. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ವ್ಲಾಗ್ ಬಂದ್ಬಿಟ್ಟು ನಾನು ನಮ್ಮ ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂದರೆ ಇವತ್ತು ಔಟ್ಸೈಡ್ ಹೋಗ್ತಾಯಿದ್ದೆ. ಔಟ್ಸೈಡ್ ಅಂದರೆ ಎಲ್ಲೂ ಅಲ್ಲ ಗೈಸ್, ಫ್ರೆಂಡ್ಸ್ನ ಮೀಟ್ ಆಗೋದಕ್ಕೆ. ಬನ್ನಿ, ಯಾಕೆ ವೆಯ್ಟ್ ಮಾಡೋದು, ಹೋಗ್ತಾ ಸಿಗೋಣ ದಾರಿಯಲ್ಲಿ. ಬಾಯ್. ಹೆಲೋ ಗೈಸ್, ಇವಾಗ ನಾನು ಬಂದ್ಬಿಟ್ಟು ಇವಾಗ ಪಾರ್ಕಲ್ಲಿದ್ದೀನಿ. ಪಾರ್ಕ್ ಅಂದರೆ ಏನಕ್ಕಪ್ಪ ಅಂದರೆ ಇವಾಗ ಸುಮ್ಮನೆ ನನಗೂ ಬೇಜಾರಾಗ್ತಾಯಿತ್ತು, ನೇಚರ್ ಕೂಡ ಚೆನ್ನಾಗಿತ್ತು. ಅದಕ್ಕೋಸ್ಕರ ಇವಾಗ ಒಂದು ರೌಂಡ್ ಹಾಕ್ಕೊಂಡು ಹೋಗೋಣ, ಸ್ವಲ್ಪ ಫೀಲ್ ಮಾಡೋಣ ಕ್ಲೈಮೇಟ್ನ ಅಂತ ಬಂದಿದ್ದೀನಿ. ಯಾಕಪ್ಪ ಅಂದರೆ ಫ್ರೆಂಡ್ಸ್ನ ಮೀಟ್ ಆಗೋದಕ್ಕೆ ಹೋಗ್ಬೇಕಾಯ್ತು, ಬಟ್ ಹೋಗಿಲ್ಲ. ಇವಾಗ ಕೆಲಸ ಇತ್ತು ಸ್ವಲ್ಪ ನನಗೂ, ಅದಕ್ಕೆ ಕೆಲಸ ಮುಗಿಸ್ಕೊಂಡು ಆಮೇಲೆ ಹೋಗೋಣ ಅಂತ. ಅಲ್ಲಿವರೆಗೂ ಇಲ್ಲೊಂದು ರೌಂಡ್ ಹಾಕೋಣ ಪಾರ್ಕ್ನ. ನನಗೂ ಸ್ವಲ್ಪ ಲೋ ಫೀಲ್ ಅನ್ನೋದು ಹೋಗುತ್ತೆ. ವಾಕ್ ಮಾಡಿದಷ್ಟು ಆರೋಗ್ಯಕ್ಕೆ ಕೂಡ ಒಳ್ಳೆಯದು, ಅದಕ್ಕೆ ಹೋಗ್ತಾ ಇದ್ದೀನಿ. ನಾವು ನೋಡಿ ಹೆಂಗಿದೆ ಕ್ಲೈಮೇಟ್ ಎಲ್ಲ ಇಲ್ಲಿ. ಈ ರೋಡಲ್ಲಿ ನಾನು ಪಾರ್ಕ್ ಮಾಡ್ತಾಯಿದ್ದೀನಿ ಗೈಸ್. ಇದು ಪಾರ್ಕ್ ಅಂತ ಇದ್ದೀನಿ, ವಾಕ್ ಮಾಡ್ತಾಯಿದ್ದೀನಿ ಗೈಸ್. ನಾನು ಗಾಡಿಯಲ್ಲಿ ಬೇಗ ಬಂದ್ಬಿಟ್ಟು ಇವಾಗ ಏನೇನೋ ಮಾತಾಡ್ತಾಯಿದ್ದೀನಿ, ಬೇಜಾರಾಗಬೇಡಿ. ಅವಾಗ ಸ್ವಲ್ಪ ಮಿಸ್ಟೇಕ್ಸ್ ಆಗುತ್ತೆ. ನಮ್ಮಿಂದ ಬೇರೆ ಯಾರೋ ಬರ್ತಾಯಿದ್ದಾರೆ, ಇವಾಗ ಯಾರೋ ಬರ್ತಾಯಿದ್ರು. ನಾನು ಅದು ವೀಡಿಯೋ ನೋಡ್ರಿ ಆಫ್ ಆಗಿಬಿಟ್ಟೈತೆ, ನೋಡ್ಕೊಂಡಿಲ್ಲ ಗೈಸ್, ಬೇಜಾರಾಗಬೇಡಿ. ಇವಾಗ ಸದ್ಯಕ್ಕೆ ಇವಾಗ ವಾಕ್ ಮಾಡ್ತಾಯಿದ್ದೀನಿ. ನನಗೂ ಇವಾಗ ನೆಕ್ಸ್ಟ್ ಕೆಲ್ಸಕ್ಕೆ ಹೋಗಬೇಕು. ಕೆಲಸ ಹತ್ರ ಹೋಗಿ ವೀಡಿಯೋ ಮಾಡೋಕ್ಕಾಗಲ್ಲ, ಅಲ್ಲಿ ನನ್ನ ಕೆಲಸದಲ್ಲಿ ಸ್ವಲ್ಪ ಇದಿರುತ್ತೆ. ಅದಕ್ಕೋಸ್ಕರ ಕೆಲಸ ಮುಗಿಸ್ಕೊಂಡಾದ್ಮೇಲೆ ನೆಕ್ಸ್ಟ್ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ನನಗೆ ಮತ್ತು ನನ್ನ ಫ್ರೆಂಡ್ಸ್ ಹತ್ರ ಮೀಟ್ ಆಗೋದಕ್ಕೆ ಹೋಗ್ಬೇಕಾಯ್ತು. ಇವತ್ತು ನನಗೆ ಸ್ವಲ್ಪ ಕೆಲಸಗಳಿದ್ದಾವೆ, ಅದನ್ನು ಮುಗಿಸ್ಕೊಳ್ಳೋಣ ಬನ್ನಿ. ಮುಗಿಸ್ಕೊಂಡು ಮತ್ತೆ ಸಿಗ್ತೀನಿ, ಓಕೆನಾ ಗಾಯ್ಸ್? ಇವಾಗ ತಾನೆ ಜಸ್ಟ್ ಕೆಲಸ ಮುಗಿಸ್ಕೊಂಬಂದೆ. ನಮ್ಮ ಜೋಗಿ ಸಬ್ವೇಲಿ ಇದ್ದಾನೆ ಅಂತ ನಾನು ಕರ್ಕೊಂಡು ಇವಾಗ ಹೋಗ್ತಾ ಇರೋದು ಸಬ್ವೇದಲ್ಲಿ. ಇವಾಗ ಹಂಗೆ ಫ್ರೆಂಡ್ಸ್ ಇದ್ದಾರೆ ನಮ್ಮ ಸೈಟಲ್ಲಿ, ಅಡ್ಡದಲ್ಲಿ. ಇವಾಗ ಅಲ್ಲಿ ಹೋಗ್ಬೇಕು, ಬನ್ನಿ ತೋರಿಸ್ತೀನಿ. ಹಂಗೆ ಇಲ್ಲೊಂದು ಅದ್ಭುತ ಇದೆ, ಗೋಡೆ ಮೇಲೆಲ್ಲ ಏನೇನು ಬರ್ತಿದ್ದಾರೆ ಅಂತ ನಿಮಗೂ ತೋರಿಸ್ತೀನಿ ಬನ್ನಿ. ನಾನು ಡೈಲಿ ತೋರಿಸ್ಬೇಕು ಅನ್ಕೊತೀನಿ, ಇವಾಗ ತೋರಿಸ್ತಾ ಇದ್ದೀನಿ. ಬನ್ನಿ ಬನ್ನಿ, ಇವಾಗ ನಿಮ್ಗೊಂದು ತೋರಿಸ್ತೀನಿ ಅದ್ಭುತ. ಐ ಲವ್ ಯು ದಿಸ್ ಮಚ್. ನೋಡಿ ನಿಕ್ಕು ಅಂತ, ನಿಕ್ಕು ಐ ಲವ್ ಯು ದಿಸ್ ಮಚ್. ಏನಿದೆ ನೋಡಿ ಗುರು, ದಿಸ್ ಮಚ್. ಹೋಗ್ತೈತ್ರ ಅದೇ ನೋಡಿ ಏನೇನು ಬರ್ದವ್ರೆ. ನಮ್ಮ ಸಬ್ವೇನ ಈಗ ಇಟ್ಕೊಂಡವ್ರೆ ಇಲ್ಲಿ ನೋಡಿ. ಇದು ಅರ್ಥ ಏನಂತ ನನಗೆ ಹೇಳ್ಬೇಕು ನೀವೇ. ಐ ಆಮ್ ಕಿಲೋ ರೋಮಿಯೋ ಫ್ಲೈಟು, ಬಟ್ ಯು ಆರ್ ನಾಟ್ ಆಲ್ಸೋ ಮೈ ನವೆಂಬರ್ ಜುಲೆಟ್ ಅಂತ. ಇದು ಅರ್ಥ ಏನು ಗೈಸ್ ನೀವೇ ಹೇಳಿ. ಮತ್ತೆ ನೋಡಿ, ಇಲ್ಲಿ ಹೋಗಿಬೇಡಿ ಡೋಂಟ್ ಸ್ಪ್ಲಿಟ್ ಅಂತೈತೆ, ಮತ್ತು ಇದ್ರ ಮೇಲೆ ಹೋಗ್ದವ್ರೆ. ಹೆಂಗಿದೆ ನಮ್ಮ ಸಬ್ವೆ ಕತೆ. ಬನ್ನಿ, ಇವಾಗ ಕತ್ಲೈತೆ, ಇಲ್ಲೇನು ಕಾಣಿಸಲ್ಲ, ಮುಂದೆ ಹೋಗ್ತಾ ಸಿಗೋಣ. ನಿಮ್ಗೊಂದು ಸ್ಟೋರಿ ಹೇಳ ನೋಡಿ. ಅವ್ನು ಬಂದ್ಬಿಟ್ಟು ನಮ್ಮ ರೋಮಿಯೋ, ನಮ್ಮ ಜೂಲೆಟ್ ತೋರಿಸ್ತೀನಿ ನೋಡಿ. ನಮ್ಮ ಜೂಲೆಟ್ ಇವಳನ್ನ ನಾನು JP ನಗರಿಂದ ತಂದಿರೋದು. ನೋಡಿ ಹೆಂಗೆ ಕಚ್ತಾಳೆ ನನಗೆ. JP ನಗರಿಂದ ಕರ್ಕೊಂಬಂದಿದ್ದೀನಿ, ನನ್ನೇ ಕಚ್ತಾಳೆ. ಯಾವುದೋ ಗಾಡಿ ಕೆಳಗಡೆ ತೆಗ್ಲಾಕೊತಾ ಇತ್ತು ಅಂತ ಇಲ್ಲಿ ಕರ್ಕೊಂಬಂದುಬಿಟ್ರೆ ನನಗೆ ಕಚ್ತಾಳೆ. ದುರಂಕಾರ ನೋಡಿ ಗೈಸ್. ನೋಡಿ ಅವರಿಬ್ಬರು ರೋಮಿಯೋ ಜೂಲೆಟ್, ಇವರಿಬ್ಬರೇ ಕಮಿಟೆಡ್ ಆಗಿಬಿಟ್ರು. ನಾವಿನ್ನೂ ಸಿಂಗಲ್ಸು, ಇವನು ಕೂಡ ಸಿಂಗಲ್ಲು. ನಮ್ಮ ಪರಿಸ್ಥಿತಿ ಹೆಂಗಿದೆ ಅಂದರೆ ಹೇಳ್ಕೊಳಕ್ಕಾಗ್ದು ಅಷ್ಟು ಇದಾಗ್ಬಿಟ್ಟಿದೆ. ನಮ್ಮ ಫ್ರೆಂಡ್ಸ್ನ ಮೀಟ್ ಆಗೋಣ ಅಂತ ಇಲ್ಲಿ ಬಂದರೆ ಇಲ್ಲಿ ಯಾರೂ ಇಲ್ಲ ಗೈಸ್. ನೋಡಿ ಒಬ್ಬನೇ ಕ್ಯಾರಮ್ ಮಾಡ್ತಾವನು, ಹುಚ್ಚುಚ್ಚನ್ ಥರ ಪ್ರಾಕ್ಟೀಸ್ ಮಾಡ್ತಾವನೆ. ನಮ್ಮ ಹುಲಿ ಅವನು, ಕ್ಯಾರಮ್ ಮಾಡೋ ಕಿಂಗ್ ಅವನು. ಈ ರೋಮಿಯೋ ಜೂಲೆಟ್ ಕತೆ ಹೇಳ್ತೀನಿ ಬನ್ನಿ. ಹಂಗೆ ನೋಡ್ಕೊಳ್ಳಿ ಹೆಂಗೆ ಬರ್ತಾರೆ ಇವಾಗ ನಮ್ಮ ಹಿಂದೆನೇ ಹೇಳಿ ಬರ್ತಾರೆ. ಆಡಪದ ಆಡ ತಿಂಟಾಣರಂಟ ಆಡ್ಪದಮ್. ನೋಡಿ ಗೈಸ್ ಹಿಂದೆ ಹೆಂಗೆ ಬರ್ತಾ ಇದ್ದಾವೆ ಇವು ನೋಡಿ, ನಡ್ಕೊಂಡು ಹಿಂಗೆ ಬರ್ತಾವೆ ಇವೆರಡು. ಗೇಟ್ವರೆಗೂ ಬಂದ್ಬಿಡ್ತವೆ, ಮತ್ತೆ ಹೊಡೆದೋಡಿಸ್ಬೇಕು ಅವನ್ನ. ಯಾವ ಥರ ಕೆಲಸ ಕೊಡ್ತಾರೆ ಗೊತ್ತಾ ಇವು. ಅದೇನು ಹೇಳಿ ಎರಡು ಚೂಟಿ ಸಾಕತ್ತೆ. ನಮ್ಮ ಜೋಗಿ ವೀಡಿಯೋದಲ್ಲಿ ಕಾಣಿಸ್ಕೊತಾ ಇಲ್ಲ ಇವಾಗ ಯಾಕೋ ಜಾಸ್ತಿ. ಇವತ್ತಿಗೆ ಬಂದವನು ತುಂಬ ದಿವಸ ಆದಮೇಲೆ ವ್ಲಾಗ್ ಮಾಡ್ತಾಯಿದ್ದೀರಿ ಇಬ್ಬರು ಸೇರ್ಕೊಂಡು. ನಮ್ಮ ಪಾರ್ಟ್ನರ್ ಜೋಗಿ, ಕ್ಯಾಮ್ರಾಮ್ಯಾನ್ ಜೋಗಿ, ಉಲ್ಟಾ ಕ್ಯಾಮ್ರಾಮ್ಯಾನ್ ಜೋಗಿ. ನೋಡ್ದ ಯಾವ ಥರ ಎಲ್ಲ ಮಾಡ್ಕೊಂಡು. ಓಯ್ ಒಳ್ಳೆ ಮನೆ. ಬನ್ನಿ ಆಮೇಲೆ ಸಿಗೋಣ, ಮತ್ತೆ ಊಟ ಮಾಡೋಕೆ ಹೋಗ್ಬೇಕು. ಹೋಗ್ತಾನೆ ಜಸ್ಟ್ ನಾನು ಊಟ ಮುಗಿಸ್ಕೊಂಬಂದೆ. ಏನಪ್ಪ ಬ್ಯಾಡ್ ನ್ಯೂಸ್ ಅಂದರೆ ನನ್ನ ಫ್ರೆಂಡ್ಸು ಸಿಗ್ತೀನಿ ಅಂದ್ಬಿಟ್ಟು ಇವಾಗ ಸಿಕ್ಕಿಲ್ಲ ಯಾರು. ಅದಕ್ಕೆ ನನಗೆ ಅಭಿ ಇದ್ಕೊಂಡು ಖೋಖೋ ಪ್ರಾಕ್ಟೀಸ್ ಐತೆ, ಸ್ಕೂಲ್ ಮಕ್ಕಳಿಗೆ ಪ್ರಾಕ್ಟೀಸ್ ಕೊಡಬೇಕು, ಬಾ ಹೋಗೋಣ ಅಂತ. ಅದಕ್ಕೆ ನಾನು ಬಂದಿದ್ದೀನಿ. ಖೋಖೋ ಪ್ರಾಕ್ಟೀಸ್ ಮುಗಿಸ್ಕೊಂಡು ಹೋಗೋಣ ಮನೆಗೆ. ನೋಡಿ ನಮ್ಮ ಅಭಿ ಇಲ್ಲಿ ಕೂತಿದ್ದಾನೆ ಖೋಖೋ ಪ್ರಾಕ್ಟೀಸ್ ಕೊಡೋದಕ್ಕೆ. ಕೊಟ್ಟಾದ್ಮೇಲೆ ಸಿಗೋಣ, ಇರಿ ಅವನು ಬರಲಿ, ಹೆಂಗೆ ಕೊಡ್ತಾನೆ ಅಂತ ನಿಮಗೂ ತೋರಿಸ್ತೀನಿ. ನೋಡಿ ಹೋಗ್ರಿ ಬೇಗ ಹೋಗ್ರಿ. ನೋಡಿ ಊರಿಗೆ ನಮ್ಮ ಅಭಿ ಖೋಖೋ ಪ್ರಾಕ್ಟೀಸ್ ಕೊಡೋದು, ಖೋಖೋ ಮತ್ತು ಥ್ರೋಬಾಲ್.
ಅವರೇ ಆಡೋದು ಇವಾಗ ತೋರಿಸಿದ್ನಲ್ಲ ಅವರೇ. ಇನ್ನು ಬಾಯ್ಸ್ ಬರ್ತಾರೆ. ಏನಾಯ್ತು ಗೊತ್ತಾ, ಅಲ್ಲಿ ವೀಡಿಯೋ ಮಾಡೋ ಟೈಮಲ್ಲಿ ಅವ್ರು ಬಂದಿಲ್ಲ ಅಂತ ನಾವೇ ಸ್ಕೂಲ್ ಹತ್ರ ಕರ್ಕೊಂಡು ಹೋಗೋಕೆ ಬಂದರೆ ನೋಡೋದು ಅರ್ಧ ದಾರಿಯಲ್ಲಿ ಅವರೇ ಬರ್ತಾ ಇದ್ದಾರೆ. ನಮಗೆ ಸರ್ಪ್ರೈಸ್ ಕೊಟ್ಟರು. ಸೊ ಈಗ ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಬಾಯ್ಸ್ ಬರೋದು ಬಾಕಿ ಇದೆ. ಇವಾಗ ಬಾಯ್ಸ್ ಬರ್ತಾರಂತೆ. ಬಾಯ್ಸ್ ಬರೋದು ಬಾಕಿ ಇದೆ. ಹಾಂ, ಬಾಯ್ಸ್ ಬರೋದು ಬಾಕಿ ಇದೆ. ಬಾಯ್ಸ್ನ ಕರ್ಕೊಂಬರೋಣ. ಹಾಂ, ಬಾಯ್ಸ್ನ ಕರ್ಕೊಂಬರಕ್ಕೆ ಹೋಗ್ತಾ ಇದ್ದೀವಿ. ಮತ್ತೆ ಹೆಣ್ಮಕ್ಳು ಶಿಸ್ತು ಮೇಂಟೈನ್ ಮಾಡ್ತಾರೆ, ಹೆಣ್ಮಕ್ಳು ವೇಟ್ಲೇರ್ ಮಾಡಲ್ಲ. ಸಪ್ಪೆಗಳ್ತಾರೆ ಹೆಂಗೆ ಗುಂಪಲ್ಲಿ ಬಂದ್ಬಿಡೋದು. ಗಾಡಿಗಳು ಬೇರೆ ಬರ್ತಾವಲ್ಲ ಇಲ್ಲಿ ರೋಡಲ್ಲಿ. ನೋಡಿ ಈ ಥರ ಎಲ್ಲ ಇರುತ್ತೆ. ಇವಾಗ ನಮ್ಮ ಬಾಯ್ಸ್ನ ಕರ್ಕೊಂಬರೋದು. ಬನ್ನಿ, ಬಾಯ್ಸಲ್ಲಿ ಬರ್ತಾನೆ ಇಲ್ಲ. ಹೆಣ್ಮಕ್ಳು ಫುಲ್ ಸ್ಟ್ರಾಂಗ್ ಇದ್ದಾರೆ ಗುರು, ಬೇಗ ಬಂದ್ಬಿಟ್ಟಿದ್ದಾರೆ. ಮಾಡಕ್ಕೆ ಬೇರೆ ಕೆಲ್ಸಿಲ್ಲ, ಓಡಿರ್ತಾವವು. ಹುಡುಗರು ಹಂಗಲ್ಲ ಪಾಪ, ಎಲ್ಲ ರೆಡಿ ಮಾಡಿಕೊಂಡು ನೀರು ಜ್ಯೂಸ್ ಗೀಸ್ ಎಲ್ಲ. ನಮ್ಮ ಬಾಯ್ಸ್ ಬರ್ತಾ ಇಲ್ಲ, ಇನ್ಯಾರು ಕಾಣಿಸ್ತಿಲ್ಲ ನಮ್ಮ ಬಾಯ್ಸ್. ಬಾಯ್ಸ್ 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 ಸ್ಕೂಲ್ ಒಳಗೆ ಏನಾರ ಬಾಯ್ಸ್. ಇವಾಗ ನಮ್ಮ ಅಬ್ಬಿ ಸ್ಕೂಲ್ ಒಳಗೆ ಎಂಟ್ರಿ ಕೊಡ್ತಾನೆ. ಅವ್ರಿಗೆ ಯಾವ ಥರ ರೆಸ್ಪೆಕ್ಟ್ ಕೊಡ್ತಾರೆ ಅಂತ ನಾವು ನೋಡೋಣ. ಡೈರೆಕ್ಟ್ ಸ್ಕೂಲ್ ಒಳಗೆ ಬಿಟ್ಬಿಡ್ತೀವಿ ಗಾಡಿನ. ಆ ಸರ್ಪ್ರೈಸ್ನ ಇವಾಗ ನಾವು ನೋಡಬೇಕು. ಅವ್ರು ಹೆಂಗೆ ನಮ್ಮ ಗುರುಗಳಿಗೆ ಯಾವ ಥರ ಇದು ಮಾಡ್ತಾರೆ ಅಂತ ಹೋಗಿದ್ದಷ್ಟ ಬಾಯ್ಸ್ ಇಲ್ಲದ್ರೆ ಕಾಮಿಡಿ ಸಿರೋದಕ್ಕೂ. ಅವ್ರು ಇವಾಗ ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂದರೆ ಅಬ್ಬಿಗೆ ಯಾವ ಥರ ಹೋಗುತ್ತೆ ಗೊತ್ತಾ ಮರ್ಯಾದೆ. ನೋಡೋಣ. ಇವಾಗ ಸ್ಕೂಲ್ ಒಳಗೆ ಹೋಗ್ತಾ ಇದ್ದಾನೆ, ಬಟ್ ಅವ್ರು ಇನ್ಯಾರು ಬಾಯ್ಸ್ ಬಂದಿಲ್ಲ. ಮೇಡಮ್ ಕಾಣಿಸ್ತಾ ಇಲ್ಲ, ಯಾರು ಇಲ್ಲ ಇಲ್ಲಿ. ಇಲ್ಲಿ ಯಾರು ಇಲ್ವಂತೆ. ನೋಡ್ರಿ, ಇವ್ರು ಮಾತ್ರ ಬಂದವ್ರೆ, ಬಾಯ್ಸು ಇಲ್ಲ ಇಲ್ಲಿ. ಇಲ್ಲ ಅವ್ರೆ, ಬಸ್ ಗಾಡಿ ಐತೆ. ಬಾಯ್ಸ್ ಕೈಯೇ ನೋವು ಬಂದ್ಬಿಡ್ತಪ್ಪ. ಇವಾಗ ಸ್ಕೂಲ್ ಒಳಗೆ ಎಂಟ್ರಿ ಕೊಟ್ಬಿಟ್ಟು ನಮ್ಮ ಅಬ್ಬಿ, ಬಟ್ ಅಲ್ಲಿ ಬಾಯ್ಸ್ ಕಾಣಿಸ್ತಾ ಇಲ್ಲ. ಪಿ ಟಿ ಮಿಸ್ ಅಲ್ಲ, ಪಿ ಟಿ ಮಿಸ್ ಅಲ್ಲೋ, ಪಿ ಟಿ ಮಿಸ್ ಅಲ್ಲೇ. ನಮ್ಮ ಬಾಯ್ಸ್ ಕಾಣಿಸ್ತಾ ಇಲ್ಲ, ಎಲ್ಲ ಹೋಗ್ಬಿಟ್ಟವ್ರೆ. ಇದು ಗೌರ್ಮೆಂಟ್ ಸ್ಕೂಲು. ಹಿಂಗಿದೆ ನೋಡಿ. ಪ್ರೈವೇಟ್ ಸ್ಕೂಲ್ ಓದೋರಲ್ಲ ಅಷ್ಟೇ. ಇವ್ರಿಗೆ ನಮ್ಮ ಅಭಿ ಖೋ ಪ್ರಾಕ್ಟೀಸ್ ಕೊಡ್ತಾ ಇರೋದು ನೋಡಿ. ಅದು ಫ್ರೀ ಕೋಚಿಂಗ್ ಕೊಡ್ತಾ ಇದ್ದಾನೆ. ನಿಮ್ಗೆ ಯಾರನ್ನ ಬೇಕು ಅಂದರೆ ಸಜೆಸ್ಟ್ ಮಾಡಿ ಫ್ರೀ ಕೋಚಿಂಗ್ ಕೊಡ್ತಾನೆ ನಮ್ಮ ಅಭಿ. ಆ ಥರ ದಾನಶೂರ ಕರ್ಣ. ಗೌರ್ಮೆಂಟ್ ಸ್ಕೂಲ್ ಮಕ್ಳಿಗೆ ಮಾತ್ರ, ಪ್ರೈವೇಟ್ ಗೌರ್ಮೆಂಟ್ ಸ್ಕೂಲ್ ಮಕ್ಳಿಗೆ ಮಾತ್ರ ಅಂತ. ಗೌರ್ಮೆಂಟ್ ಅವ್ರ ಹತ್ರ ನೋಡು ನಮ್ಮ ಹೆಸರು ಉಳಿಸ್ತಾರೆ. ಅವ್ರನ್ನ ಗೆಲ್ಸೋಣ. ಹುಡುಗಿರು ಮಾತ್ರ ಬಂದು, ಹುಡುಗರು ಬಂದಿಲ್ಲ. ಬರ್ತಾ ಇದ್ದಾರಾ? ಅವರು 3:15 ಬರ್ತಾರಂತೆ. ಫಸ್ಟ್ ಇವಾಗ ಏನಾಯ್ತು ಗೊತ್ತಾ, ಇಲ್ಲಿ ಬಂದಮೇಲೆ ಫಸ್ಟ್ ಹೆಣ್ಮಕ್ಳಿಗೆ ಕೋಚಿಂಗ್ ಅಂತೆ, 3:15ಗೆ ಬಾಯ್ಸ್ ಬರ್ತಾರಂತೆ. ಬಾಯ್ಸು ಓದಲ್ವಂತೆ, ಅದಕ್ಕೆ ಇವಾಗ ಫಸ್ಟ್ ಅವ್ರಿಗೆ ಕೋಚಿಂಗ್ ಕೊಡೋಣ ಬನ್ನಿ. ಅವ್ನು ಕೋಚಿಂಗ್ ಕೊಡ್ತಾನೆ ಬನ್ನಿ. ಓನ್ಲಿ ಆಮೇಲೆ ಅಲ್ಲಿ ಹೋಗ್ತಾ ಸಿಗೋಣ. ಸುಮ್ಮನೆ ಇದನ್ನೇ ಮಾಡ್ತಾ ಇದ್ರೆ ವೀಡಿಯೋ ಜಾಸ್ತಿ ಲಾಂಗ್ ಆಗ್ತದೆ. ಅಭಿ ಇವಾಗ ಖೋ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ದಾನೆ. ಹೆಂಗೆ ಆಡ್ತಾರೆ ಅಂತ ತೋರಿಸ್ತೀನಿ ರೀ. ಆಲ್ರೆಡಿ ರನ್ನಿಂಗ್ ಬಿಟ್ಟಿದ್ದಾನೆ. ಸ್ವಲ್ಪ ಹೊತ್ತು ರನ್ನಿಂಗ್ ಮಾಡಬೇಕಲ್ಲ ಅವ್ರಿಗೆ, ಇದು ಎಕ್ಸಸೈಸ್ ಆಗೋದಕ್ಕೆ ನೋಡಿ. ಇಲ್ಲಂಗ ಸ್ಟಾರ್ಟ್ ಆಗಿದೆ. ಅವ್ನು ಪಿ ಟಿ ಮ್ಯಾಮು ಒಂದು ಡಿಸ್ಕಷನ್ ಮಾಡ್ತಾವ್ರೆ, ಹೆಂಗೆ ಆಡಿಸ್ಬೇಕು, ಏನು ಮಾಡಬೇಕು, ಏನು ಅಂತ. ಯಾರು ಕರೆಕ್ಟಾಗಿ ಕೊಡ್ತಾ ಇಲ್ಲ. ಇದಕ್ಕಿಂತ ನಮ್ಮ ಬಾಯ್ಸ್ ಟೀಮ್ ಅಂತ ಸಖತ್ತಾಗಿ ಆಡ್ತಾರೆ. ನೆನ್ನೆ ನಾನು ನೋಡಿದೆ, ಬಟ್ ಇವರೇನು ಅಂತ ನಾನು ನೋಡಿದ್ದು ಇವತ್ತೇ ನೋಡ್ತಾ ಇರೋದು ಅವ್ರು ಹೆಂಗೆ ಆಡ್ತಾರೆ ಅಂತ. ಬನ್ನಿ, ಅವ್ರು ಪ್ರಾಕ್ಟೀಸ್ ಸ್ಟಾರ್ಟ್ ಆದಮೇಲೆ ತೋರಿಸೋಣ. ಅಭಿ ಖೋ ಪ್ರಾಕ್ಟೀಸ್ ಕೊಡ್ತಾ ಇದ್ದಾನೆ. ಇವಾಗ ತೋರಿಸ್ತೀನಿ ಬನ್ನಿ ಹೆಂಗೆ ಆಡ್ತಾ ಇದ್ದಾರೆ ಅಂತ ನೋಡಿ ನಮ್ಮ ಟೀಮು. ನಮ್ಮ ಅಭಿ ಆಡೋದು ತೋರಿಸ್ತೀನಿ ಇವಾಗ ಹೆಂಗೆ ಆಡ್ತಾನೆ ಅಂತ. ಪ್ಯಾಂಟ್ ಉದುರ್ತೈತಂತೆ ಒಂದು. ಹೇಳ ಸ್ಟಾರ್ಟ್ ಮಾಡ್ಲಾ? ಇಷ್ಟೊತ್ತು ನಮ್ಮ ಹೆಣ್ಮಕ್ಳು ಆಡಿದ್ರೆ, ಇವಾಗ ನಮ್ಮ ಗಂಡ್ಮಕ್ಳು ಆಡ್ತಾವ್ರೆ. ಇದರಲ್ಲಿ ಹೆಣ್ಮಕ್ಳ ಗಂಡ್ಮಕ್ಳು ಅಂತ ನೀವೇ ಕರೆಕ್ಟಾಗಿ ಹೇಳ್ಬೇಕು, ಯಾರು ಚೆನ್ನಾಗಿ ಆಡಿದ್ರು ಅಂತ. ಒಂಬತ್ತು ಸೆಕೆಂಡಲ್ಲಿ ಆಡೋರೆ. ನೆಕ್ಸ್ಟ್ ಮತ್ತೆ ಎಷ್ಟು ಅಂತ ನೋಡೋಣ. ಬರೋಣ, ಅಜ್ಜ ಬರ್ಬೇಡ. ಫೈನಲಿ ನಮ್ಮ ಹುಡುಗರು ಇವಾಗ ಮ್ಯಾಚ್ ಮುಗಿಸಿ ಇವಾಗ ಎಂಡ್ ಮಾಡ್ತಾ ಇದ್ದಾರೆ. ಇವಾಗ ನಾವು ಅಭಿ ಎಂಡ್ ಮಾಡ್ತಾನೆ. ಇವಾಗ ಮನೆಗೆ ಹೊರಡುವ ಸಮಯ, ಬನ್ನಿ ಹೋಗೋಣ. ಗೈಸ್ ಜಸ್ಟ್ ಈಗ ತಾನೇ ಮನೆಗೆ ಬಂದೆ. ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಬಂದ್ಬಿಟ್ಟು ಸಕ್ಕತ್ತಾಗಿ ಬೋರಿಂಗ್ ಆಗಿರುತ್ತೆ ನಿಮಗೆ. ಯಾಕಂದರೆ ನಾನು ಬಂದ್ಬಿಟ್ಟು ಏನಂದರೆ ಅದು ಮಾಡಿದ್ದೀನಿ, ಕೊಕ್ಕೋದು ನಾನು ಕೆಲಸದ್ದು ಅದು ಇದು ಫ್ರೆಂಡ್ಸ್ನ ಮೀಟ್ ಆಗ್ತೀನಿ ಅಂದೆ, ಆಗಿಲ್ಲ. ನನಗೆ ಗೊತ್ತು ಇದು ಸುಮ್ಮನೆ ಯಾವುದೋ ಇದು ಹಿಂಗೆ ಮಾಡೋ ವೀಡಿಯೋ ಅಂತ. ಯಾಕಂದರೆ ವೀಡಿಯೋ ಕೂಡ ಪೋಸ್ಟ್ ಮಾಡಿ ತುಂಬ ದಿವಸ ಆಗಿತ್ತು, ಅದ್ರ ಪರವಾಗಿಲ್ಲ ಮಾಡಿದ್ದೀನಿ. ಯಾಕಂದರೆ ಇವಾಗ ಬಿಡಬಾರ್ದು ಅನ್ನೋ ಕಾರಣಕ್ಕೆ ಇದು ವೀಡಿಯೋ ಪೋಸ್ಟ್ ಮಾಡ್ತಾಯಿದ್ದೀನಿ, ಇಲ್ಲ ಮಾಡ್ತಾ ಇರಲಿಲ್ಲ. ನಿಮ್ಮ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇಲ್ಲ ಪರವಾಗಿಲ್ಲ ವೀಡಿಯೋನ ಸ್ಕಿಪ್ ಮಾಡಿ
ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಖತ್ತಾಗಿ ಎಂಟರ್ಟೈನ್ಮೆಂಟ್ ಮಾಡ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದಟ್ ವೈಟ್.